ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತೊಂದು ಮೊಸರು ಗೊಜ್ಜು ಮಾಡುವ. ತುಂಬ ಈಸಿಯಾಗಿ 5 ನಿಮಿಷಕ್ಕೆ ಬೇಗ ಬೇಗ ಆಗ್ತು. ತರಕಾರಿ ಎಂತ ಇಲ್ಲೇ ಪೇಟೆಗೆ ಹೋಗೋವಲ್ಲ ಹೇಳಿ ಯೋಚನೆ ಮಾಡ್ತಾ ಇರೋಕರೆ ಇದೊಂದು ನೆನಪಾಗ್ತು, ಪಟಕ್ಕನ ಮಾಡೋಣ ಅಂತ. ಈಗ ಇದಕ್ಕೆ ಯಾವ್ಯಾವ ಸಾಮಾನು ಬೇಕು ನೋಡುವ. ಈಗ ಸೆಣಮೆಣಸು ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿಲ್ಲ, ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೆ. 1 2 3 ಹುಟ್ಟು ಸಾಕು ಇದು ಮೊಸರು. ಜಾಸ್ತಿ ಮೊಸರೇನು ಬೇಡ, 1-2 ಜನರಿಗೆ ಅಷ್ಟೇ ಮಾಡ್ತಾ ಇದ್ದದ್ದು. ಆಮೇಲೆ ಕಾಯಿ ತುರಿ ಜಾಸ್ತಿ ಬೇಡ, ಸ್ವಲ್ಪ ಒಂದು 15 ಬೆಳ್ಳುಳ್ಳಿ. ಇದಿಷ್ಟನ್ನು ಬೀಸವು. ಈಗ ಕಾಯಿ ಇದ್ರ ಜೊತೆಗೆ ಹಾಕವು, ಬೆಳ್ಳುಳ್ಳಿ ಜೊತೆಗೆ, ಮತ್ತು ಸೆಣಮೆಣಸು ಹಾಕವು ಸಂತಿಗೆ ಬೀಸುಲೆ. ಉಪ್ಪು ಮತ್ತು ಸಕ್ಕರೆಯನ್ನು ಮೊಸರಿಗೆ ಹಾಕವು. ಗಟ್ಟಿ ಮೊಸರಿದ್ರೆ ತುಂಬಾ ಚೆನ್ನಾಗಾಗ್ತದೆ. ಸ್ವೀಟ್ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳೋಕ್ಕೂ, ನಾನು ಕಡಿಮೆ ಸ್ವೀಟ್ ಹಾಕ್ತಾಯಿದ್ದೆ. 2 ಸಮ ಪ್ರಮಾಣದಲ್ಲಿ ಖಾರನೂ ಸರಿಯಾಗಿ ಬಿದ್ದರೆ ರಾಶಿ ರುಚಿ ಆಗ್ತಿದೆ. ಬಹಳ ಬೇಗ ಆಗ್ತು ನೋಡಿ. ಈಗ ಬೀಸದ್ದನ್ನು ಈಗ ಮಿಕ್ಸ್ ಮಾಡವು. ಖಾರ ಖಾರ ಸ್ವೀಟ್ ಆಗಿ ತುಂಬಾ ಚೆನ್ನಾಗಾಗ್ತದೆ. ಇಷ್ಟೇ ಸಿಂಪಲ್. ಈಗ ಇದಕ್ಕೊಂದು ಒಗ್ಗರಣೆ ಅಷ್ಟೇ ಲಾಸ್ಟಲ್ಲಿ, ಎಂತ ಇಲ್ಲ. ಒಗ್ಗರಣೆಗೆ ಈಗ ತೆಂಗಿನೆಣ್ಣೆ, ಕಾಯನ್ನು ನೈಸಾಗಿ ರುಬ್ಬಲಾಗ, ಸ್ವಲ್ಪ ತರಿ ಇರು. ಒಗ್ಗರಣೆಗೆ ಎಣ್ಣೆ ಹಾಕಿ ಒಂದು ಅರ್ಧ ಚಮಚ ಉದ್ದಿನಬೇಳೆ, ಒಂದು ಅರ್ಧ ಚಮಚ ಸಾಸಿವೆ, 2 ಒಣಮೆಣಸು ಚೂರು. ಇಷ್ಟೇ ಸಿಂಪಲ್ ಅಂದರೆ ಸಿಂಪಲ್. ನಿಂಗೊಂದು ಟ್ರೈ ಮಾಡಿ ಅಡ್ಡಿಲಿಯಾ? ಈ ಮೊಸರು ಗೊಜ್ಜಿ ಒಂದು ಒಗ್ಗರಣೆ ಜಡಿದ್ರೆ ರೆಡಿ. ಅರ್ಧ ಹುಟ್ಟು ಸಾಕು ಅನ್ನಕ್ಕೆ, ಅಷ್ಟು ಟೇಸ್ಟ್ ಇರ್ತದೆ. ಬೆಳ್ಳುಳ್ಳಿ ಘಮ, ಮೊಸರು ಗೊಜ್ಜು ರೆಡಿ ಆಯ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.